ಕಾರ್ಯಕ್ರಮದಲ್ಲಿ ಸಮಗ್ರ ಜೀವನ ಶೈಲಿ ಇದರಲ್ಲಿ ಇದು ಭಾಗವಾಗಿ ಈಗಾಗಲೇ ನಾವು 4 ವಿಧ ಕ್ಯಾನ್ಸರ್ ಅದಕ್ಕೆ ಸಂಬಂಧಿತ ಚಿಕಿತ್ಸೆಗಳ ಬಗ್ಗೆ ತಿಳ್ಕೊಂತ ಬರ್ತಾ ಇದ್ವಿ ಸ್ನೇಹಿತರೆ. ಈಗ 5ನೇದು ಅಂದ್ರೆ ನಿನ್ನೆವರೆಗೂ ನಾವು ನಿನ್ನೆ ಕಾರ್ಯಕ್ರಮದಲ್ಲಿ ಭಾಗ ಒಂದಲ್ಲಿ 4 ವಿಧ ಕ್ಯಾನ್ಸರ್ಸ್ ಏನಿದೆಯೋ ಅದ್ರ ಬಗ್ಗೆ ಪೂರ್ತಿ ತಿಳ್ಕೊಂಡಿದ್ವಿ. ಅದಕ್ಕೆ ಚಿಕಿತ್ಸೆ ಏನು, ಸಿರಿಧಾನ್ಯಗಳು ಮತ್ತೆ ಕಷಾಯದಿಂದ ಏನ್ ಚಿಕಿತ್ಸೆಗಳನ್ನು ತಿಳ್ಕೊಂಡಿದ್ವಿ. ಈಗ 5ನೇದು ಸ್ನೇಹಿತರೆ, ಈ ಮೂತ್ರಪಿಂಡಗಳು ಮತ್ತೆ ಪ್ರೊಸ್ಟೇಟ್ ಕ್ಯಾನ್ಸರ್ ಅಂತ ಹೇಳ್ತೀವಿ. ಮೂತ್ರಪಿಂಡಗಳು ಪ್ರೊಸ್ಟೇಟ್, ಇದರಲ್ಲಿ ಸಿರಿಧಾನ್ಯಗಳನ್ನು ಬಳಸೋದು ಹೇಗೆ ಅಂದ್ರೆ, ಕೊರಳು 2 ದಿನಗಳು ತಿನ್ಬೇಕಾಗತ್ತೆ, ಸಾಮೆ 2 ದಿನಗಳು, ಊದಲು 2 ದಿನ, ಆರಕ್ಕ 1 ದಿನ, ನವಣೆ 1 ದಿನ, ಅಂದ್ರೆ 7 ದಿನ ಆಯ್ತು ಅಲ್ಲಿ. ಓಕೆ, 1 ವಾರ. ಮತ್ತೆ ಇದು ಪುನರಾವರ್ತಿಸಬೇಕಾಗತ್ತೆ, ಈ ಚಕ್ರವನ್ನು ಪುನರಾವರ್ತಿಸಬೇಕಾಗತ್ತೆ. ಆಮೇಲೆ ಕಷಾಯಗಳು ಬಂದ್ರೆ ಬೆಳಗ್ಗೆ ಮತ್ತು ಸಂಜೆ ಈ ಕಷಾಯಗಳು ಬಳಸಬೇಕಾಗತ್ತೆ. ಯಾವ್ದಾವ್ದಂದ್ರೆ, ಮೊದಲನೇದು ರಾತ್ರಿ ಹೂ ಬಿಡುವಂತ ಮಲ್ಲಿಗೆ ಎಲೆಗಳಿಂದ ಕಷಾಯ ಮಾಡ್ಕೋಬೇಕು. ಮತ್ತೆ 2ನೇದು ಈ ಪೀಪಲ್ ಮರದ ಎಲೆಗಳು ತಗೊಂಡು ಅದರಿಂದ ಕಷಾಯ ಮಾಡ್ಕೊಳ್ಳಿ. 3ನೇದು ಈ ಸೀಬೆಹಣ್ಣು ಇಲ್ಲಾಂದ್ರೆ ಪೇರ್ಲೆ ಎಲೆಗಳಂತ ಹೇಳ್ತೀವಿ, ಪೇರ್ಲೆ ಎಲೆಗಳು, ಈ ಪೇರ್ಲೆ ಎಲೆಗಳಿಂದ ಕಷಾಯ ಮಾಡ್ಕೊಳ್ಳೋದು. ಈ 3ರಿಂದ ಕಷಾಯ ಮಾಡ್ಕೋಬಹುದು ಬೆಳಗ್ಗೆ ಮತ್ತು ಸಂಜೆ, ಅಂದ್ರೆ ಸಾಯಂಕಾಲ ಮತ್ತೆ ಉದಯ ಅಂದ್ರೆ ಬೆಳಗ್ಗೆ ಈ ಮಾರ್ನಿಂಗ್ ಅಲ್ಲಿ. ಓಕೆ, ಈ 2 ಮಾಡ್ಕೊಳ್ಳಿ. ಆಮೇಲೆ ಮಧ್ಯಾಹ್ನ ಮೇಲೆ ಅಂದ್ರೆ ಮಧ್ಯಾಹ್ನ ಸಮಯದಲ್ಲಿ ಕಷಾಯ ಈ ತರ ಮಾಡ್ಕೊಳ್ಳಿ. ಒಂದು ಈ ಪುನರ್ವರ್ಣ ಎಲೆಗಳು, ಇದು ನಿಮ್ಗೆ ಗೊತ್ತಿರ್ತದೆ. ಪುನರ್ವರ್ಣ ಮರ ಸಸ್ಯ, ಅದರಿಂದ ಆ ಎಲೆಗಳಿಂದ ಮಾಡ್ಕೊಳ್ಳಿ. 2ನೇದು ಕೊತ್ತಂಬರಿ ಸೊಪ್ಪಿಂದ. 3ನೇದು ಈ ಬಾಳೆಕಾಂಡ ಅಂದ್ರೆ ಬನಾನಾ ಸ್ಟೆಮ್ ಅಂತ ಹೇಳ್ತೀವಲ್ಲ, ಈ ಬಾಳೆಕಾಂಡದ ತುಂಡುಗಳು. ಓಕೆ, ಇದನ್ನ ಮಾಡಿಕೊಂಡು ಇದು ಪ್ರತಿಯೊಂದನ್ನು ಒಂದು ವಾರ ಸೇವಿಸಿ ಸ್ನೇಹಿತರೆ. ಮತ್ತೆ ಚಕ್ರವನ್ನು ಪುನರಾವರ್ತಿಸಬೇಕಾಗತ್ತೆ. ಈ ಚಕ್ರವನ್ನು ಪುನರಾವರ್ತಿಸಿ ಅವಾಗ ಎಲ್ಲ ಈ ಮೂತ್ರಪಿಂಡಗಳು ಮತ್ತೆ ಈ ಪ್ರೊಸ್ಟೇಟ್ ಕ್ಯಾನ್ಸರ್ ನಾವು ಗುಣಪಡಿಸ್ಕೋಬಹುದು ಸ್ನೇಹಿತರೆ. ಸೊ ಇದಕ್ಕೆ ಚಿಕಿತ್ಸೆ. ಆಮೇಲೆ ಈ 6ನೇದು ಅಂದ್ರೆ 6th ಒಂದು 6ನೇ ಕ್ಯಾನ್ಸರು ಈ ಸ್ತನ ಮತ್ತು ದುರ್ಗರಸ ಗ್ರಂಥಿಗಳ ಕ್ಯಾನ್ಸರ್. ಅಂದ್ರೆ ಈ ಬ್ರೆಸ್ಟ್ ಕ್ಯಾನ್ಸರ್ ಅಂತ ಬರ್ತದೆ, ಮತ್ತೆ ಲಿಂಫ್ ಗ್ಲ್ಯಾಂಡ್ ಅಂತ ಹೇಳ್ತೀವಿ ಸ್ನೇಹಿತರೆ. ಲಿಂಫ್ ಗ್ಲ್ಯಾಂಡ್ ಮತ್ತೆ ಬ್ರೆಸ್ಟ್ ಬಂದಿರುವಂತ ಕ್ಯಾನ್ಸರ್, ಸ್ತನ ಮತ್ತು ದುರ್ಗರಸ ಗ್ರಂಥಿಗಳ ಕ್ಯಾನ್ಸರ್. ಇದನ್ನು ಹೇಗೆ ಪರಿಹರಿಸ್ಕೊಳ್ಳೋದು ಅಂದ್ರೆ, ಸಿರಿಧಾನ್ಯಗಳು ನೋಡಿ, ಕೊರಲು 2 ದಿನಗಳು, ಸಾಮೆ 1 ದಿನ, ಊದಲು 1 ದಿನ, ಆರಕ್ಕ 1 ದಿನ, ನವಣೆ 2 ದಿನಗಳು. ಸೊ ಈ ತರ ನಾವು ಇದು ಅಡಿಗೆ ಮಾಡಿಕೊಂಡು ನಾವು ಸೇವನೆ ಮಾಡಬೇಕು ಸಿರಿಧಾನ್ಯಗಳು. ಓಕೆ, ಆಮೇಲೆ ಇದೇ ಚಕ್ರವನ್ನು ಪುನರಾವರ್ತಿಸಿ. ಓಕೆ, ಆಮೇಲೆ ಬೆಳಗ್ಗೆ ಮತ್ತು ಸಂಜೆ ಕಷಾಯವನ್ನು ಮಾಡ್ಕೊಡೋದು. ರಾತ್ರಿ ಹೂ ಬಿಡುಗಡ ಎಲೆಗಳು, ಇದೆಲ್ಲ ಅಂದ್ರೆ ಈ ಬೆಳಗ್ಗೆ ಮತ್ತು ಸಂಜೆ ಪ್ರತಿಯೊಂದು ಕ್ಯಾನ್ಸರ್ಗೂ ಒಂದೇ ಇರುತ್ತೆ ಸ್ನೇಹಿತರೆ, ಏನು ಅದರಲ್ಲಿ ವ್ಯತ್ಯಾಸ ಇಲ್ಲ. 2ನೇದು ಪೀಪಲ್ ಮರದ ಎಲೆಗಳು, 3ನೇದು ಈ ಪೇರಳೆ ಎಲೆಗಳು. ಇದು ಬೆಳಗ್ಗೆ ಮತ್ತು ಸಂಜೆ ಕಷಾಯ. ಮಧ್ಯಾಹ್ನ ಕಷಾಯ ಏನಿದೆ ಇದು ಮಾತ್ರ ಸ್ವಲ್ಪ ವ್ಯತ್ಯಾಸ ಇರುತ್ತೆ. ಒಂದೊಂದು ಕ್ಯಾನ್ಸರ್ಗೆ ಒಂದೊಂದು ಕಷಾಯವನ್ನು ಮಧ್ಯಾಹ್ನ ಸಮಯದಲ್ಲಿ ನಾವು ಕುಡಿಬೇಕಾಗತ್ತೆ ನೋಡಿ. ಸೊ ಒಂದು ಪೊಂಗಮೆಯ ಎಲೆಗಳು, ಇದು ತೆಲುಗಲ್ಲಿ ಕಾನಗ ಅಂತ ಹೇಳ್ತೀವಿ, ಕನ್ನಡಲ್ಲಿ ಯಾರನ್ನ ಟೈಪ್ ಮಾಡಿ. ಕನ್ನಡಲ್ಲಿ ಪೊಂಗಮೆಯ ಅಂದ್ರೆ, ತೆಲುಗಲ್ಲಿ ಕಾನಗ ಅಂತ ಹೇಳ್ತೀವಿ, ಕಾನಗ ಮರ ಅಂತ ಹೇಳ್ತೀವಿ, ಕಾನಗ ಚೆಟ್ಟು ಅಂತ ಹೇಳ್ತೀವಿ. ಪೊಂಗಮೆಯ ಯಾರಿಗಾನ ಗೊತ್ತಿದೆಯಾ? ಕನ್ನಡಲ್ಲಿ ಟೈಪ್ ಮಾಡ್ತೀರಾ? ಟೈಪ್ ಮಾಡಿ ದಯವಿಟ್ಟು. 2ನೇದು ಬೇವಿನ ಮರದ ಎಲೆಗಳು ಸ್ನೇಹಿತರೆ, ಅಂದ್ರೆ ಮಧ್ಯಾಹ್ನಕ್ಕೆ ಹೊಂಗೆ ಮರ. ರೈಟ್, ಗುಡ್. ಹೊಂಗೆ ಮರದ ಎಲೆಗಳು ಮೊದಲನೇದು, ಮಧ್ಯಾಹ್ನ ಕಷಾಯ ಹೇಳ್ತಾ ಇದ್ದೆ ನಾನು. 2ನೇದು ಬೇವಿನ ಮರದ ಎಲೆಗಳು. 3ನೇದು ಪುಂಡಿ ಸೊಪ್ಪು ಎಲೆಗಳು. ಗೊತ್ತಲ್ಲ, ಪುಂಡಿ ಎಲೆಗಳಂದ್ರೆ ಇದೇ ನಾವು ತೆಲುಗಲ್ಲಿ ಗೋಂಗೂರ ಅಂತ ಹೇಳ್ತೀವಿ, ಕನ್ನಡದಲ್ಲಿ ಪುಂಡಿ, ಇಲ್ಲಾಂದ್ರೆ ಇಂಗ್ಲಿಷ್ ಅಲ್ಲಿ ರೋಷೆಲ್ಲೆ, ಇಲ್ಲಾಂದ್ರೆ ಕೆನೆಫ್ ಅಂತ ಹೇಳ್ತೀವಿ. ಓಕೆ, ಇಂಥ ಎಲೆಗಳಿಂದ ನಾವು ಕಷಾಯ ಮಾಡಿಕೊಂಡು ಮಧ್ಯಾಹ್ನ ಸೇವನೆ ಮಾಡಿದ್ರೆ, ಇದನ್ನು ಪೂರ್ತಿ ಒಂದು ವಾರದ ಸೇವನೆ ಮಾಡಿ ಆಮೇಲೆ ಚಕ್ರವನ್ನು ಪುನರಾವರ್ತಿಸಿ, ಅವಾಗ ನಿಮಗೆ ಒಳ್ಳೆ ಫಲಿತಾಂಶ ಸಿಗುತ್ತೆ ಸ್ನೇಹಿತರೆ. ಇದು 6ನೇ ಕ್ಯಾನ್ಸರ್ ಚಿಕಿತ್ಸೆಗೆ. ಮತ್ತೆ 7ನೇದು ಬಾಯಿ ಕ್ಯಾನ್ಸರ್ ಅಂದ್ರೆ ಮೌತ್ ಕ್ಯಾನ್ಸರ್ ಅಂತ ಬರ್ತದೆ ಸ್ನೇಹಿತರೆ. ಸೊ ಇದಕ್ಕೇನಂದ್ರೆ, ಕೊರಲು 2 ದಿನಗಳು, ಸಾಮೆ 1 ದಿನ, ಊದಲು 1 ದಿನ, ಆರಕ್ಕ 1 ದಿನ, ಮತ್ತೆ ನವಣೆ 2 ದಿನಗಳು ಸ್ನೇಹಿತರೆ.
ಇದು ನಾವು ಸೇವನೆ ಮಾಡಬೇಕು. ಆಮೇಲೆ ಬೆಳಗ್ಗೆ ಮತ್ತು ಸಂಜೆ ಕಷಾಯಗಳು, ಇದು ಇದು ಸೇಮ್ ಇರುತ್ತೆ. ಮುಂದಿನ ಕ್ಯಾನ್ಸರ್ ಏನಿದೆ ಅದು ಸೇಮ್ ಇದೇ ಕ್ಯಾನ್ಸರ್, ಇದೇ ಇದೇ ಪದಾರ್ಥಗಳು ಎಲೆಗಳಿರ್ತದೆ. ಒಂದು ರಾತ್ರಿ ಹೂ ಬಿಡಗಲು, ಹೂ ಬಿಡುವ ಮಲ್ಲಿಗೆ ಎಲೆಗಳು, ಮತ್ತೆ ಪೀಪಲ್ ಮರದ ಎಲೆಗಳು, ಮತ್ತೆ ಈ ಪೇರಲೆ ಎಲೆಗಳಂತ ನಾವು ಬೆಳಗ್ಗೆ ಮತ್ತು ಸಂಜೆ. ಮಧ್ಯಾಹ್ನ ಸಮಯದಲ್ಲಿ ಸ್ವಲ್ಪ ವ್ಯತ್ಯಾಸ, ಅದನ್ನು ಗಮನಿಸ್ಕೊಳ್ಳಿ. ಪುದೀನ ಎಲೆಗಳು ಮೊದಲನೇದು, ಮತ್ತೆ ಎರಡನೇದು ಶುಂಠಿ ಕಷಾಯ ಅದು ಮಾಡ್ಕೋಬೇಕಾಗತ್ತೆ. ಮೂರನೇದು ಈ ಬೆಲ್ಲಿ ಖರ್ಜೂರ, ಅಂದ್ರೆ ಸಿಲ್ವರ್ ಡೇಟ್ಸ್ ಅಂತ ಇರ್ತೀವಲ್ಲ, ಸಿಲ್ವರ್ ಡೇಟ್ಸ್, ಬೆಲ್ಲಿ ಖರ್ಜೂರ, ಈ ಅದು ಎಲೆಗಳೇನಿದೆಯೋ ಅದನ್ನ ನಾವು ಕಷಾಯ ಮಾಡ್ಕೋಬೇಕು ಸ್ನೇಹಿತರೆ. ಇದು ಮತ್ತೆ ಒಂದು ವಾರ ಇದು ಪಾಲನೆ ಮಾಡೋದು, ಮತ್ತೆ ಪುನರಾವರ್ತಿಸೋದು, ಅಂದ್ರೆ ಚಕ್ರವನ್ನು ಪುನರಾವರ್ತಿಸೋದು. ಇದು 7ನೇದು. ಇವತ್ತು ಟೋಟಲ್ ಅಂದ್ರೆ ಇವತ್ತಿಗೆ ನಾವೇನ್ ಮಾಡ್ತೀವಿ ಅಂದ್ರೆ 10 ಕ್ಯಾನ್ಸರ್ ಬಗ್ಗೆ ತಿಳ್ಕೊಂಡು ಪ್ರಯತ್ನ ಮಾಡ್ತೀವಿ ಸ್ನೇಹಿತರೆ. ಈಗ 8ನೇದು ನೋಡೋಣ. 8ನೇ ಕ್ಯಾನ್ಸರ್ ಏನಂದ್ರೆ ಥೈರಾಯ್ಡ್, ಮತ್ತೆ ಮೇದೋಜೀರಕ ಗ್ರಂಥಿ ಮತ್ತು ಇತರ ಅಂತಸ್ರಾವಿಕ ಗ್ರಂಥುಗಳ ಕ್ಯಾನ್ಸರ್ ಚಿಕಿತ್ಸೆ ಏನು ತಿಳ್ಕೊಂಡು. ಸಿರಿಧಾನ್ಯಗಳು ಯಾವ ತರ ಸೇವನೆ ಮಾಡಬೇಕು. ಕೊರಲು 1 ದಿನ, ಸಾಮೆ 2 ದಿನಗಳು, ಊದಲು 1 ದಿನ, ಮತ್ತೆ ಹಾರಕ್ಕೆ 2 ದಿನ, ನವಣೆ ಬಂದು 1 ದಿನ ಸ್ನೇಹಿತರೆ. ಇದು ನಾವು ಸೇವನೆ ಮಾಡಬೇಕು ವಿಧಾನ. ಬೆಳಗ್ಗೆ ಮತ್ತು ಸಂಜೆ ಕಷಾಯಗಳು, ಇಂದಿನ ಕ್ಯಾನ್ಸರ್ ಅಂದ್ರೆ 7th ಕ್ಯಾನ್ಸರ್ ಏನ್ ತಿಳ್ಕೊಂಡಿದ್ವೋ 7ನೇ ಕ್ಯಾನ್ಸರ್, ಇದು 2 ಒಂದೇ ಇರುತ್ತೆ. ರಾತ್ರಿ ಹೂ ಬಿಡುವ ಮಲ್ಲಿಗಳು, ಪೀಪಲ್ ಮರದಗಳು, ಪೇರ್ಲೆ ಮರಗಳು, ಇದು ಬೆಳಗ್ಗೆ ಮತ್ತು ಸಂಜೆ. ಆಮೇಲೆ ಮಧ್ಯಾಹ್ನ ಕಷಾಯ ನೋಡ್ಬೋದು. ಮಧ್ಯಾಹ್ನ ಕಷಾಯ ಅಂದ್ರೆ ಮೊದಲನೇದು ಸೇವಂತಿಗೆ ಎಲೆಗಳು, ಎರಡನೇದು ಕೋಮಲ ಹುಣಸೆ ಎಲೆಗಳು, ಅಂದ್ರೆ ಕೋಮಲ ಹುಣಸೆ ಅಂದ್ರೆ ನಿಮ್ಗೆ ಗೊತ್ತಾಗತ್ತೆ. ಸೊ ಮೂರನೇದು ನುಗ್ಗೆಕಾಯ ಎಲೆಗಳು, ಇಲ್ಲ ಅಂದ್ರೆ ಹೂಗಳು, ನುಗ್ಗೆಕಾಯ ಅದಕ್ಕೆ ಸಂಬಂಧಿತ ನುಗ್ಗೆಕಾಯಿ ಅಂದ್ರೆ ಡ್ರಮ್ ಸ್ಟಿಕ್, ಅದು ಎಲೆಗಳು ಮತ್ತೆ ಹೂಗಳು, ಫ್ಲವರ್ಸ್ ಆದ್ರೂ. ಸೊ ಇದರಿಂದ ನಾವು ಕಷಾಯ ಮಾಡ್ಕೋಬೇಕಾಗತ್ತೆ. ಇದು ಮಧ್ಯಾಹ್ನ ಸಮಯದಲ್ಲಿ ಇದು ಗಮನಿಸ್ಕೊಳ್ಳಿ. ಆಮೇಲೆ ಸ್ನೇಹಿತರೆ 9ನೇದು ಹೊಟ್ಟೆಯ ಕ್ಯಾನ್ಸರ್. ಈ ಸ್ಟಮಕ್ ಕ್ಯಾನ್ಸರ್ ಅಂತ ಬರ್ತಾ ಇರ್ತದೆ ಸ್ವಲ್ಪ ಜನಗೆ, ಸ್ಟಮಕ್ ಕ್ಯಾನ್ಸರ್. ಅದರಲ್ಲಿ ಕೊರಲು 2 ದಿನಗಳು, ಸಾಮೆ 1 ದಿನ, ಊದಲು 1 ದಿನ, ಆರಕ್ಕೆ 1 ದಿನ, ಮತ್ತೆ ನವಣೆ 2 ದಿನಗಳು. ಮತ್ತೆ ಕಷಾಯಗಳು ಈ ಬೆಳಗ್ಗೆ ಮತ್ತು ಸಂಜೆ ಅದು ಸೇಮ್ ಇರುತ್ತೆ. ರಾತ್ರಿ ಹೂ ಬಿಡುವ ಮಲ್ಲಿಗೆ ಎಲೆಗಳು, ಮತ್ತೆ ಪೀಪಲ್ ಮರದ ಎಲೆಗಳು, ಮತ್ತೆ ಪೇರ್ಲೆ ಎಲೆಗಳು. ಮಧ್ಯಾಹ್ನ ಕಷಾಯ ಮಾತ್ರ ಮೊದಲನೇದು ಬಾಳೆಕಾಂಡದ ತುಂಡುಗಳಿಂದ ಕಷಾಯ, ಮತ್ತೆ ಮೆಂತೆ ಎಲೆಗಳು, ಮೆಂತೆ ಸೊಪ್ಪು, ಮೆಂತೆ ಅಂತದಿಲ್ಲ, ಮೆಂತೆ ಎಲೆಗಳಿಂದ ಮಾಡ್ಕೋಬೇಕಾಗತ್ತೆ. ಆಮೇಲೆ 3ನೇದು ಈ ಪೊಂಗೆಮೆ ಮರ ಎಲೆಗಳು. ಪೊಂಗೆಮೆನಿ ಅಂದ್ರೆ ಈಗಾಗಲೇ ಅನ್ಕೊಡೋದಿಲ್ಲ, ಪೊಂಗೆಮೆ ಮರ ಅಂತ ಅಂದ್ರೆ ಕಾನ್ಗೆ, ಮತ್ತೆ ಹೊಂಗೆ ಮರ ಅಂತ ಹೇಳಿದಲ್ಲ, ಅದರ ಸಂಬಂಧಿತ ಎಲೆಗಳಿಂದ ಮಾಡ್ಕೋಬೇಕಾಗತ್ತೆ. ಇದು 3 ಕಷಾಯಗಳು ಮಧ್ಯಾಹ್ನ ಸ್ನೇಹಿತರೆ. ಈಗ ಕೊನೆಯದಾಗಿ ಕ್ಯಾನ್ಸರ್, ಅದು ಚರ್ಮದ ಕ್ಯಾನ್ಸರ್, ಸ್ಕಿನ್ ಕ್ಯಾನ್ಸರ್ ಸ್ನೇಹಿತರೆ. ಇನ್ನು ಹಲವಾರು ಕ್ಯಾನ್ಸರ್ಗಳಿದೆ. ಈಗಾಗಲೇ ಹೇಳಿದ್ರೆ 40 ಕ್ಯಾನ್ಸರ್ ಹೇಳ್ತಾರೆ ಅಲೋಪತಿ ಡಾಕ್ಟರ್ಸು. ಇಲ್ಲಿ ನಾವು ಉದಾಹರಣೆಗಾಗಿ ಎಕ್ಸಾಂಪಲ್ ಆಗಿ ನಾವು ನೋಡ್ತಾ ಇರೋದು, ಮಾದರಿಯಾಗಿ ಒಂದು 10 ಕ್ಯಾನ್ಸರ್ ಮಾತ್ರ ತಗೊಂಡಿದ್ವಿ. ಸೊ ವಿಧ ಕ್ಯಾನ್ಸರ್ಗಳಿದೆ. ಯಾವುದೇ ಕ್ಯಾನ್ಸರ್ ಇದ್ರೂ ನಮ್ಮ ಕಷಾಯಗಳು, ಸಿರಿಧಾನ್ಯಗಳು ಎಲ್ಲ ತುಂಬಾ ಚೆನ್ನಾಗಿ ಕೆಲಸ ಮಾಡುತ್ತೆ, ಅದರಲ್ಲಿ ಏನು ಸಂಶಯ ಇಲ್ಲ ಸ್ನೇಹಿತರೆ. 10ನೇದು ನೋಡ್ಕೊಳ್ಳಿ, ಚರ್ಮದ ಕ್ಯಾನ್ಸರ್. ಇದರಲ್ಲಿ ಕೊರಲು 2 ದಿನಗಳು, ಸಾಮೆ 1 ದಿನ, ಮತ್ತೆ ಊದಲು 1 ದಿನ, ಆರಕ್ಕ 2 ದಿನ, ನವಣೆ 1 ದಿನ. ಈ ಸೇವನೆ ಮಾಡಿದ್ರೆ ಖಂಡಿತವಾಗಿ ನಮ್ಮ ಈ ಚರ್ಮದ ಕ್ಯಾನ್ಸರ್ ಇಂದ ನಾವು ಆಚೆ ಬರೋ ಸ್ನೇಹಿತರೆ. ಆಮೇಲೆ ಬೆಳಗ್ಗೆ ಮತ್ತು ಸಂಜೆ ಕಷಾಯಗಳು. ಸೊ ರಾತ್ರಿ ಹೂ ಬಿಡುವ ಮಲ್ಲಿಗೆ ಎಲೆಗಳು, ಮತ್ತೆ ಪೀಪಲ್ ಮರದ ಎಲೆಗಳು, ಪೇರಳೆ ಎಲೆಗಳು. ಮಧ್ಯಾಹ್ನ ಕಷಾಯ ಏನಾಗುತ್ತೆ ಅಂದ್ರೆ ವಸಂತ ಋತುವಲ್ಲಿ ಬರುವಂತ ಈರುಳ್ಳಿ. ಆಮೇಲೆ ಲೋಲೆಸರ ಅಂದ್ರೆ ಅಲೋವಿರಾದಿಂದ ಮಾಡ್ಕೊಳ್ಳುವಂತ ಕಷಾಯ. ಆಮೇಲೆ 3ನೇದು ಸರಸ್ವತಿ ಮರದಿಂದ ಬರುವಂತ ಎಲೆಗಳು. ಸೊ ಇದು ನಾವು ಮಧ್ಯಾಹ್ನ ಕಷಾಯ ಮಾಡ್ಕೊಂಡ್ರೆ ಈ ಚರ್ಮದ ಕ್ಯಾನ್ಸರ್ ಇಂದ ನಾವು ಬೇಗ ಗುಣ ಮಾಡ್ಕೋಬಹುದು ಸ್ನೇಹಿತರೆ, ಅರ್ಥ ಮಾಡ್ಕೊಳ್ಳಿ. ಸೊ ಈ ತರ ಸ್ನೇಹಿತರೆ, ಇವತ್ತಿನ ಕಾರ್ಯಕ್ರಮಕ್ಕೆ ನಾವು 10 ವಿಧ ಕ್ಯಾನ್ಸರ್ಗಳು ಏನಿದೆಯೋ ಅದಕ್ಕೆ ಸಂಬಂಧಿತ ಈ ಕಷಾಯ ಮತ್ತು ಸಿರಿಧಾನ್ಯದಿಂದ ಏನೇನು ಮಾಡ್ಕೋಬಹುದು ಪರಿಹಾರಗಳಂತ ನೋಡಿದ್ವಿ ಕೂಲಂಕುಷವಾಗಿ ಸ್ನೇಹಿತರೆ. ಇದು ದಯವಿಟ್ಟು ನಿಮ್ಗೂ ಗೊತ್ತಿರೋರು ಯಾರೇ ಇದರಿಂದ ಈಗಾಗಲೇ ಅನುಭವಿಸ್ತಾ ಇರ್ತಾರೋ ಈ ಕ್ಯಾನ್ಸರ್ಗಳು, ವಿಧ ಕ್ಯಾನ್ಸರ್ಗಳು,
ಅವ್ರಿಗೂ ಇಂಥ ಪಾಲನೆ ಮಾಡೋಕ್ಕೆ ನೀವು ಇನ್ಸ್ಟ್ರಕ್ಷನ್ಸ್ ಕೊಡಿ, ಅವ್ರಿಗೆಲ್ಲ ಸಲಹೆ ಕೊಡಿ. ಆಮೇಲೆ ಸೊ ನಿಮ್ಮಲ್ಲಿ ಯಾರನ್ನ ನಿಮ್ಮ ಅಂದ್ರೆ ಪ್ರೀತಿ ಅವ್ರು ಯಾರಾದ್ರಿಗೆ ತೊಂದರೆ ಆಗ್ತಾ ಇದ್ರೆ ಈ ಚಿಕಿತ್ಸೆಗಳು ಪಾಲನೆ ಮಾಡೋಕ್ಕೆ ಅವ್ರಿಗೂ ಸಲಹೆ ಕೊಡಿ. ಖಂಡಿತವಾಗಿ ಅವ್ರಿಗೂ ಬೇಗವಂತವಾಗಿ ಪುನಃ ಆಗುತ್ತೆ ಸ್ನೇಹಿತರೆ. ಸೊ ಇದು ಸಮಗ್ರ ಜೀವನಶೀಲ ಭಾಗವಾಗಿ ಇವತ್ತಿನ ಕಾರ್ಯಕ್ರಮದಲ್ಲಿ ತಿಳ್ಕೊಂಡಿದ್ದೀವಿ ಸ್ನೇಹಿತರೆ. ಸೊ ಇನ್ನು ಹೆಚ್ಚಾಗಿ ಕ್ಯಾನ್ಸರ್ಗಳು ಇನ್ನೂ ವಿಧ ವಿಧ ಕ್ಯಾನ್ಸರ್ಗಳಿದೆ, ಆದ್ರೆ ನಾವು 10 ಮಾತ್ರ ಇಷ್ಟವರೆಗೂ ನಿನ್ನೆ ಇವತ್ತು ಭಾಗ 1 ಭಾಗ 2 ಆಗಿ ಇವತ್ತಿಗೆ ನಾವು ಮುಕ್ತಾಯ ಮಾಡ್ತಾ ಇದ್ದೀವಿ ಸ್ನೇಹಿತರೆ.